ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸುಭಾಷ್ ಕಟ್ಟಿಮನಿ ಅಂತೇಳಿ ಮುದ್ದೇಬಾಳ ಮತಕ್ಷೇತ್ರದಿಂದ ಬಂದಿದ್ದೇವೆ. ನಾವು ಸುಮಾರು ನಮ್ಮದು ಒಂದು ಪಂಚಾಯತಿ ಮುಂದೆ ಮುದ್ದೇಬಾಳ ಮತಕ್ಷೇತ್ರ ಕಾಳಗಿ ಪಂಚಾಯತಿ ಅಂತೇಳಿ ಸುಮಾರು ಪಂಚಾಯತ್ನಿಂದ ನಾವು ಒಂದು 30ರಿಂದ 40 ಜನ ಬಂದೀವಿ ಒಂದ ಪಂಚಾಯತಿಯಿಂದ. ಅದ್ರ ಜೊತೆ ನಮ್ಮ ಜೊತೆ ಅಲ್ಪಸಂಖ್ಯಾತರು ಇದ್ದಾರೆ. ಅದರಲ್ಲಿ ಸುಮಾರು ನಮ್ಮ ಚಾಚಾ ಇರ್ಬೋದು, ಇನ್ನು ನಮ್ಮ ಚಾಚಾ ಅಂತೀರಾ? ಹೆಸರೇನು? ಹಾಂ, ಚಾಚಾ ಅಂತೀರ ನಾವು. ಹಾಂ, ಚಾಚಾ ಸಂಬಂಧಗಳು. ಯಾಕಂದ್ರೆ ಅವ್ರು ಯಾವುದು ಭೇದ ಭಾವ ಮಾಡಂಗಿಲ್ಲ. ನಮ್ಮಲ್ಲಿ ನರಳಿ ಸಾಹೇಬ್ರು ನಿಂತಾಗ ಮುಸ್ಲಿಂ ಜನನೂ ವೋಟಿಂಗ್ ಮಾಡ್ತಾರೆ ಅವ್ರಿಗೆ. ಅಲ್ಲ, BJPಗೆ ಮುಸ್ಲಿಮ್ಸ್ ಓಟ್ ಹಾಕಲ್ಲ ಅಂತಾರೆ. ನೀವು ನೋಡಿದ್ರೆ ಜೊತೆಲೆ ಕರ್ಕೊಂಬಂದ್ಬಿಟ್ಟಿದ್ರಿ. ಇಲ್ಲ, ಅದು ತಪ್ಪು ತಿಳ್ಕೋದು ಇಲ್ಲ, ಆ ಥರ ಏನಿಲ್ಲ. ಅದಕ್ಕೇನು ಸಂಬಂಧ ಬರೋದಿಲ್ಲ. ಅಭಿಮಾನ ಎಲ್ಲರೂ ಅಷ್ಟೇ ಸಮಾನ ಮಾಡಿ ಹಿಂಗೆ ಮಾಡೋದು. ಅಲ್ಲಿ ಎಲ್ಲ ಯಡಿಯೂರಪ್ಪನ ನೋಡಿ ಒಟ್ಟಿಗೆ ಮಾಡ್ತಾರೆ. ಅಲ್ಪಸಂಖ್ಯಾತರಾಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಇನ್ನೂರ ಜನಾಂಗದವರು ಯಡಿಯೂರಪ್ಪ ಅಪ್ಪಾಜಿ ಅವ್ರು ಮಾಡಿದಂಥ ಸಾಧನೆ ನೋಡಿ ಅಲ್ಪಸಂಖ್ಯಾತರು ಕೂಡ ಇವತ್ತಿನ ಮಿತಿಗೆ BJP ಒಟ್ಟಿಗೆ ಮಾಡ್ತಾರೆ. ಅದು ಪಕ್ಷ ನೋಡಲಿಲ್ಲ ಅಂದ್ರೆ ಯಡಿಯೂರಪ್ಪನ ನೋಡ್ಯಾರ ಒಟ್ಟಿಗೆ ವೋಟ್ ಮಾಡ್ತಿರ್ತಾರೆ ಅಷ್ಟೇ. ಯಾವಾಗಲೂ ಜಾತ್ಯತೀತ ಮನುಷ್ಯ, ಜಾತಿ ಎಂದೂ ಮಾಡಿಲ್ಲ ಅವರು. ಈಗಿನ ಸರ್ಕಾರದವ್ರು ಜಾತಿ ಮಾಡ್ತಾರೆ. ಅದು ಬಟ್ ಯಡಿಯೂರಪ್ಪ ಸಾಹೇಬ್ ಎಂದೂ ಜಾತಿ ಮಾಡಿಲ್ಲ. ಆ ಜನ ಈ ಜನ ಅಂತ ಎಂದೂ ನೋಡಿ ಎಲ್ಲರೂ ಒಂದ ತಾಯಿ ಮಕ್ಕಳು ಟೈಪ್ ನೋಡ್ಯಾರ ಅವರು. ಹೀಗಾಗಿ ಅವ್ರು ಮುಂದಿನ ಬರತಕ್ಕಂಥ ದಿನಮಾನದಲ್ಲಿ BJP ಜೈಬೇರಿ ಬಾರಿಸುತ್ತದೆ. ಅದಾಗ ಅಲ್ಪಸಂಖ್ಯಾತರದ್ದು 100ಕ್ಕೆ 100 ಪಾತ್ರ ಇರ್ತೈತೆ ನಾಳೆ ಬರುವಂಥ ಚುನಾವಣೆಯಲ್ಲಿ. ನಂದು ಮುದ್ದೇಬಿಹಾಳ ಮತಕ್ಷೇತ್ರ ಎಸ್ ಪಾಟೀಲ್ ನಡಹಳ್ಳಿಯವರ ಮತಕ್ಷೇತ್ರದಿಂದ ಬಂದಿದ್ದೇವೆ. ಸುಮಾರು ಎಸ್ ಪಾಟೀಲ್ ನಡಹಳ್ಳಿಯವರು ಸುಮಾರು 32 ಪಂಚಾಯತಿ ಒಂದೊಂದು ಗಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಮತ್ತು ಅದರ ಟೋಟಲ್ 50 ಗಾಡಿ ಅಲ್ಲಿಂದ ಮುದ್ದೇಬಿಹಾಳಿಂದ ತಂದಿದ್ದೀವಿ. ಟೋಟಲ್ ಎಷ್ಟು ಜನ ಬಂದಿದ್ರಿ? ಟೋಟಲ್ ನಾವು ಒಂದು 500 ಜನ ಬಂದಿದ್ದೀವಿ ಮುದ್ದೇಬಿಹಾಳ ಮತಕ್ಷೇತ್ರದಿಂದ. ಈಗ ಯಾಕೆ ವಿಶೇಷ ಅಂತಂದ್ರೆ ಯಡಿಯೂರಪ್ಪ ಅಪ್ಪಾಜಿ ಅಂದ್ರೆ ಅವರು ಹುಟ್ಟು ಹೋರಾಟಗಾರರು. ಅವರು ಏಕಾಂಗಿಯಾಗಿ ಹೋರಾಟ ಮಾಡಿದರು. ಶಿವಮೊಗ್ಗದಿಂದ ಹುಡ್ಕೊಂಡು, ಕನ್ಯಾಯಿಂದ ಹುಡ್ಕೊಂಡು ಕಾಶ್ಮೀರ ತನಕ ಹೋರಾಟ ಮಾಡಿದರು. ಹೋರಾಟ ಮಾಡಿ ಇವತ್ತಿನ ಮಿತಿಗೆ ರೈತರ ಸಾಲ ಮನ್ನಾ ಮಾಡಿದರು, 108 ಆಂಬುಲೆನ್ಸ್ ಮಾಡಿದರು, ಸೈಕಲ್ ವಿತರಣೆ ಮಾಡಿದರು, ಅನೇಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಅವರು. ಅವರು ಇದು ಬದುಕಾಗಿ ನಾವು ಖುಷಿಯಿಂದ ಬಂದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀವಿ. ನಿಮ್ಮ ಭಾಗದ ಅಂದರೆ ರೈತ ಮೋರ್ಚಾ ಅಧ್ಯಕ್ಷರಿದ್ದಾರೆ ನಿಮ್ಮ ನಡಹಳ್ಳಿಯವರು. ರೈತರು ಬಂದಿದ್ರೆ ಜಾಸ್ತಿ? ರೈತರು ಬಂದೇವ್ರಿ. ಎಸ್ ಪಾಟೀಲ್ ನಡುವೆ ರಾಜ್ಯ ಅಧ್ಯಕ್ಷ, ರೈತ ಮೋರ್ಚಾ ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲ ರೈತರು ಆಗಮಿಸಿಬಿಟ್ಟೇವೆ ಇಲ್ಲಿಗೆ. ರೈತರಿಂದ ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅಷ್ಟೇ. ನಿಮಗೆ ಯಡಿಯೂರಪ್ಪ ಅಂದರೆ ಯಾಕೆ ಅಭಿಮಾನ ನಿಮಗೆ? ಅವ್ರು ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಆಗೈತಿ. ಪ್ರತಿಯೊಂದು ಕಾರ್ಯಕ್ರಮ, ಸಂಧ್ಯಾ ಸುರಕ್ಷೆ ಇರ್ಬೋದು, ವಿಧವಾ ವೇತನ ಆಗಿರ್ಬೋದು, ಮತ್ತು ಸೈಕಲ್ ವಿತರಣೆ, ಬಡವರಿಗೆ ಭಾಗ್ಯಲಕ್ಷ್ಮಿ ಇರ್ಬೋದು, ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ. ಅಂಥ ಕಾರ್ಯಕ್ರಮ ಇನ್ನೂವರೆಗೆ ಯಾರೂ ಘೋಷಣೆ ಮಾಡಿಲ್ಲ. ಅದು ಈ ಕೆಲವು ಕಾರ್ಯಕ್ರಮ ಮಾಡಿದಾರೆ, ಯಾವೂ ಸಕ್ಸಸ್ ಆಗಿಲ್ಲ. ಯಡಿಯೂರಪ್ಪ ಅಪ್ಪಾಜಿಯವ್ರು ಮಾಡಿದಂಥ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿದ್ದಾವೆ. ಇವತ್ತಿನ ಮಿತಿಗೆ ರೈತರು ಎಲ್ಲರೂ ನೆನೆಸ್ತಾರೆ, ದೇವ್ರಂತ ಭಾವಿಸ್ತಾರೆ ಅವ್ನು. ಈ ಗ್ಯಾರಂಟಿಗಳು ಎಲ್ಲಿ ವರ್ಕ್ ಹಾಕೋದು ಸರ್? ಯಾವಾಗ ತಮ್ಗೆ ಬೇಕಾದಾಗ ಹಾಕ್ತಾರೆ, ಬೇಕಾದಾಗ ಬಿಡ್ತಾರೆ. ಯಾವಾಗಲೂ ನಿರಂತರ ಅವ್ರು ಹಾಕಂಗಿಲ್ಲ ಅವರು. ಅದು ಏನೈತಿ, ಮತ್ತು ಒಳ್ಳೆ ಬಸ್ ಫ್ರೀ ಮಾಡ್ಯಾರ. ಬಸ್ ಫ್ರೀ ಮಾಡಿದ್ರಿಂದ ಏನು ಲಾಭ ಇಲ್ಲ. ಒಂದು ಕೈಯಿಂದ ತೊಗೋತಾರೆ, ಒಂದು ಕೈಯಿಂದ ಕೊಡ್ತಾರೆ, ಒಂದು ಕೈಯಿಂದ ತೊಗೋತಾರೆ. ಈಗ ಗಂಡು ಮಕ್ಕಳು ಮನೆಯಲ್ಲಿ ಎಷ್ಟು ಮಂದಿ ದಾರು ಕುಡಿಯಲ್ಲ. ಅದು ಎಷ್ಟು ಪ್ರತಿ ತಿಂಗಳು ಅದು ವೈನ್ ದಾರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರೆ. ಮತ್ತು ಸುಮ್ಮನೆ ಫ್ರೀ ಅಂತ ಘೋಷಣೆ ಮಾಡ್ಯಾರ. ಫ್ರೀ ಅನ್ನೋದು ಏನೂ ಇಲ್ಲೇ ಇಲ್ಲ, ಅದು ಇತಿಹಾಸದಾಗ ಏನೂ ಇಲ್ಲ. ಯಡಿಯೂರಪ್ಪ ಅಪ್ಪಾಜಿಯವ್ರು ಮಾಡಿದ್ದು ಏನು ಮಾಡ್ಯಾರ, ಎಲ್ಲ ಘೋಷಣೆ ಮಾಡಿದ್ದು ಎಲ್ಲ ರೈತರಿಗೆ ಅನುಕೂಲ ಆಗ್ಯಾವ. ಅದನ್ನ ಬಿಟ್ಟು ಇವ್ರು ಮಾಡಿದ್ದಂಥದ್ದು ಏನೂ ಅನುಕೂಲ ಆಗಿಲ್ಲ ರೈತರಿಗೆ. ನಿಮ್ಮ ಪ್ರಕಾರ ಎಷ್ಟು ಜನ ಬರ್ಬೋದಂತ್ರಿ? ನಮ್ಮ ಪ್ರಕಾರ ಬರ್ಬೋದು, ಸುಮಾರು ಒಂದು 10ರಿಂದ 15 ಲಕ್ಷ ಮ್ಯಾಗ ಬರ್ಬೋದು. ಹಾಗೆ ಇನ್ನೂ ಬರ್ತಾ ಇದ್ದಾರೆ ಜನ. ನಾಳೆ ಮತ್ತು ಜಾಸ್ತಿ ಜನ ಬರ್ತಾರೆ. ನಾವು ಇವತ್ತು ಬಂದೀವಿ ಮುದ್ದೇಬಿಹಾಳಿಂದ, ಸುಮಾರು 300 ಕಿಲೋಮೀಟ್ರಿಂದ ಇಲ್ಲಿಗೆ ಬಂದೀವಿ ನಾವು. ಮುಂದಿನ ಸರ್ಕಾರಕ್ಕೆ ಈ ಅಭಿಮಾನೋತ್ಸವ ಏನಾದರೂ ಹೆಲ್ಪ್ ಆಗುತ್ತಂತೀರಾ? ಯಾಕೆ ಸರ್, ಮುಂದಿನ ಸಲ 130 ಸೀಟ್ ನಮ್ಮ BJP ಬರ್ತಾವೆ. 130 ಸೀಟ್ ಅಬೋವ್ ಬರ್ತಾವೆ ಹೊರತು ಕೆಳಗಡೆ ಬರೋಲ್ಲ, ಜಾಸ್ತಿ ಬರ್ತದೆ. ಯಾಕಂದ್ರೆ ಈ ಕಾಂಗ್ರೆಸ್ ಬೇಸರ ಆಗಿಬಿಟ್ಟೈತಿ. ಈ ಮನೆ 2 ಬಾಯಿ ಉಪಚುನಾವಣೆಯಲ್ಲಿ ಅವ್ರು ತೋಳಬಲ ಹಣ ಹಂಚಿ ಒಂದೊಂದು ಬೂತಿಗೆ 30,000, 30 ಲಕ್ಷ, 20 ಲಕ್ಷ ಕೊಟ್ಟು ಅವ್ರು ಆಸೆ ಬಂದಾರೆ. ದುಡ್ಡಿನ ಇದರಿಂದ ಆಸೆ ಬಂದಾರೆ ಹೊರತು ಅವ್ರ ವೈಯಕ್ತಿಕ ಕಾರಣದಿಂದ ಆಸೆ ಯಾರು ಬಂದೇ ಇಲ್ಲ. ಅವರೆಲ್ಲ ರೊಕ್ಕ ಖರ್ಚು ಮಾಡಿ ಆಸೆ ಬಂದಾರೆ.